ಸಂಚಿಕೆ ಶೂನ್ಯದಲ್ಲಿ ರವಿ ಮನೋಜನ್ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಬಂದ ಶ್ರುತಿ, ಯಾಕೆ ರವಿ ಏನಾಯ್ತು ಅಂತ ಕೇಳಿದಾಗ, ಮನೋಜ್ ಎಷ್ಟು ಸ್ವಾರ್ಥಿ ಗೊತ್ತಾ, ಅಪ್ಪನ ಹತ್ರ ಹೋಗಿ ಪಾಲ್ ಕೇಳ್ಬಿಟ್ಟ, ಪಾಪ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಆಗ ಶ್ರುತಿ, ಹೌದು ರವಿ, ಅವ್ರು ಕೇಳಿದ್ದು ನನಗೂ ಇಷ್ಟ ಆಗ್ಲಿಲ್ಲ ಅಂತ ಮಾತಾಡ್ತಿರ್ತಾಳೆ. ಹಾಗೆ ರೋಹಿಣಿ ಅವ್ರೇನಾದ್ರೂ ಅವ್ರ ಜೀವನದಲ್ಲಿ ಬರ್ದೇ ಹೋಗಿದ್ರೆ ಇವ್ರು ಸುಮ್ಮನೆ ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತಿದ್ರು ಅಂತ ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ ಹಾಗೂ ರೋಹಿಣಿ ಅಲ್ಲಿಗೆ ಬರ್ತಾರೆ. ಆಗ ರೋಹಿಣಿ ಮನೋಜನ್ಗೆ ಸನ್ನೆ ಮಾಡ್ತಾಳೆ ದುಡ್ಡು ಕೇಳಕ್ಕೆ. ಆಗ ಮನೋಜ ರವಿ ಹತ್ರ ಬಂದು, ರವಿ ನನಗೊಂದು ಸಹಾಯ ಮಾಡೋ, ಈಗ ಆಲ್ರೆಡಿ ನಾನು 30 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, 2 ಕೋಟಿ ಮನೆ ಮೇಲೆ ಸಾಲ ಕೊಡ್ತೀನಿ ಅಂತ ಬ್ಯಾಂಕ್ ಅವ್ರು ಒಪ್ಕೊಂಡಿದ್ದಾರೆ, ಮಿಕ್ಕಿದ 70 ಲಕ್ಷ ನೀನೇ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ, ಏನೋ ಹೇಳ್ತಾ ಇದೆಯಾ ನೀನು, ಅಷ್ಟೊಂದು ದುಡ್ಡು ನನ್ನ ಹತ್ರ ಇದ್ರೆ ನಾನೇ ಓನ್ ಆಗಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬಿಡ್ತಿದ್ದೆ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ ಹೇಳ್ತಾನೆ ರವಿ. ಆಗ ಮನೋಜ, ನನ್ಗೆ ಗೊತ್ತು ಕಣೋ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ, ನಿಮ್ಮ ಮಾವನ ಹತ್ರ ಇದೆಯಲ್ವಾ ಕೇಳೋ ನನಗೋಸ್ಕರ ಪ್ಲೀಸ್ ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಆಗ ರವಿ ಆಗಲ್ಲ ಅಂತ ಹೇಳ್ತಾನೆ. ಆಗ ಶ್ರುತಿ, ನೀವು ಮಾವನ ಹತ್ರ ಹೋಗಿ ನಿಮ್ ಶೇರ್ ಕೇಳಿದ್ರಲ್ಲ, ಹಾಗೆ ನಾನು ಹೋಗಿ ನನ್ ಶೇರ್ ಕೇಳ್ಬೇಕಾ, ಆಗಲ್ಲ, ತಂದೆ ತಾಯಿಗಳಿಗೆ ಗೊತ್ತು ಅವ್ರ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿ, ಹಾಗಂತ ಹೇಳಿ ನಾವು ಹೋಗಿ ದುಡ್ಡು ಕೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ, ನನ್ ಕಡೆಯಿಂದ ಖಂಡಿತ ಆಗಲ್ಲ ಅಂತ ಹೇಳ್ತಾಳೆ ಶ್ರುತಿ. ಆಗ ರೋಹಿಣಿ, ನೋಡಿ ಶ್ರುತಿ, ನೀವು ನಿಮ್ ತಂದೆ ತಾಯಿಗೆ ಒಬ್ಳೆ ಮಗಳು, ಎಲ್ಲ ಆಸ್ತಿ ನಿಮ್ದೇ ಅಲ್ವಾ, ಒಂದ್ಸರಿ ಕೇಳಿ, ಸಾಲ ಅಂತ ಕೊಡಿ, ನಾವು ತಿಂಗಳ ಕೊಟ್ಕೋತಾ ಹೋಗ್ತೀವಿ, ಬಡ್ಡಿ ಕಟ್ತೀವಿ ಅಂತ ಹೇಳ್ತಾಳೆ. ಆಗ ಮನೋಜನು ಸಹ, ಹೌದು ರವಿ ನಿನ್ಗೆ ಹಕ್ಕಿದೆ, ನೀನ್ ಕೇಳ್ಬೋದು ಅಂತ ಹೇಳಿದಾಗ, ಏನೋ ಮಾತಾಡ್ತಾ ಇದೀಯ ನೀನು, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಕಣೋ, ಮಾವನ ಹತ್ರ ದುಡ್ಡು ಕೇಳಿದ್ರೆ ವರದಕ್ಷಿಣೆ ಕೇಳ್ದಾಗ ಆಗತ್ತೆ, ಹಾಗೆ ಮಾವನ ದುಡ್ಡಲ್ಲಿ ಬೆಳಿಬೇಕು ಅನ್ನೋ ಆಸೆ ನನಗಿಲ್ಲ ಅಂತ ಮಾತಾಡ್ತಾನೆ. ಆ ಮಾತನ್ನ ಕೇಳಿ ಮನೋಜನ್ಗೂ ಕೋಪ ಬರುತ್ತೆ. ಆಗ ಮನೋಜ, ಬಾ ರೋಹಿಣಿ, ಬೇರೆಯವ್ರ ಹತ್ರ ಕೆಲಸ ಮಾಡಿ ಸಂಬಳಕ್ಕೋಸ್ಕರ ಕೈ ಚಾಚೋ ಇವ್ರಿಗೆ ನನಗ್ ಸಹಾಯ ಮಾಡೋಕ್ಕಾಗಲ್ಲ, ನಾವೇ ನೀವು ಕೈ ಕಾಲು ಹಿಡ್ಕೋಬೇಕಾ, ಬಾ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಈ ಕಡೆ ಮನೆ ಗಾರ್ಡನ್ ಅಲ್ಲಿ ಸೂರ್ಯ ಮೀನಾ ಓಡಾಡ್ತಿರ್ತಾರೆ. ಆಗ ಸೂರ್ಯ, ಸಕ್ರೆ ಈ ಮನೆನ ಮಾರೋಕೆ ಒಪ್ಕೊಳ್ತಾರ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಮೀನಾನ್ ಕೇಳಿದಾಗ, ಮಾವನ್ಗೋಸ್ಕರ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಅತ್ತೆ ಯಾವತ್ತು ನಿಮ್ಮಣ್ಣ ಮನೋಜನ್ನ ಬಿಟ್ಕೊಟ್ಟಿಲ್ಲ, ಅವರು ಮನೆ ಮಾರ್ಬೋದು, ಹಾಗೆ ಇವ್ರ ಜೊತೆನೂ ಬಂದಿರ್ಬೋದು, ಆದ್ರೆ ನನ್ನ ಚಿಂತೆ ಅದಲ್ಲ, ಎಲ್ಲಿ ಮಾವನು ಸಹ ನಮ್ಮನ್ನ ಬಿಟ್ಟು ಬರ್ತಾರೋ ಏನೋ ಅಂತ ಹೇಳಿ ಮಾತಾಡ್ತಿರುವಾಗ ಸೂರ್ಯ, ಅದೆಲ್ಲ ಆಗ್ದಿರೋ ಮಾತು ಮೀನಾ, ಅಪ್ಪ ಯಾವತ್ತು ನನ್ನ ಬಿಟ್ಟು ಬರೋಲ್ಲ, ನಾವೊಂಥರ ರಾಮಾಂಜನೇಯ ಇದ್ದಂಗೆ, ಸೂರ್ಯ ರಂಗನಾಥ್ ಅವ್ರಿಗೆ ನಮ್ಮ ಮೇಲೆ ತುಂಬಾ ಲವ್ ಕೇರು ಅಂತ ಹೇಳ್ತಾ ಇರ್ತಾನೆ. ನಿನ್ಗೆ ಈ ಮನೆ ಇಷ್ಟ ಆಯ್ತಾ ಅಂತ ಕೇಳಿದಾಗ, ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ರೀ ಅಂತ ಹೇಳ್ತಾಳೆ ಮೀನಾ. ಅಲ್ಲ ಕಣೆ, ಇಷ್ಟು ದೊಡ್ಡ ಮನೆ ಇದೆ, ಈ ಅಡಿಗೆ ಮನೆ ಅಷ್ಟು ನಮ್ಮ ಮನೆ ಇಲ್ಲ, ಆದ್ರೂ ನಿನ್ಗೆ ಮನೆ ಇಷ್ಟ ಆಗ್ಲಿಲ್ವಾ ಅಂತ ಹೇಳಿದಾಗ, ಹಾಗಿದ್ರೆ ನಿನ್ ಪ್ರಕಾರ ಮನೆ ಹೇಗಿರ್ಬೇಕು ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ತನ್ನ ಪ್ರಕಾರ ಮನೆ ಹೇಗಿರ್ಬೇಕು ಅಂತ ಹೇಳಿ ವಿವರಿಸ್ತಾ ಹೋಗ್ತಾಳೆ. ಹಾಗೆ ನಿನ್ಗೆ ರಾಣಿ ಆಗಿರ್ಬೇಕು ಅಂತ ಇಷ್ಟ ಇಲ್ವೇನೆ ಅಂತ ಹೇಳಿದಾಗ, ನಾನೀಗ್ಲೂ ರಾಣಿ ರೀ ಅಂತ ಹೇಳ್ತಾಳೆ ಮೀನಾ. ಹೋಗ್ಲಿ ಬಿಡೆ, ಅದಲ್ಲ, ಎಲ್ಲಿ ನಮ್ಮ ಮನೇನ ಒಡೆದ್ ಬಿಡ್ತಾರೋ ಅಂತ ಹೇಳಿ ನಂಗೆ ತುಂಬಾ ಚಿಂತೆ ಆಗ್ತಾ ಇದೆ ಅಂತ ಹೇಳಿ ಕಣ್ಣೀರ್ ಹಾಕ್ತಾನೆ. ಆಗ ಮೀನಾ ಸಮಾಧಾನ ಮಾಡ್ತಾಳೆ, ನನ್ಗೆ ಅತ್ತೆ ಬಗ್ಗೆನೇ ಚಿಂತೆ ಆಗ್ತಿದೆ, ಎಲ್ಲಿ ಅವರು ಈ ಮನೇನ ಮಾರ್ಬಿಡ್ತಾರೋ ಅಂತ ಹೇಳಿದಾಗ ಸೂರ್ಯ, ನಿನ್ಗೆ ಸಕ್ಕರೆ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ, ನಮ್ ಜೊತೆ ಅವರು ಹೊರಟಾಗಿರ್ತಾರೆ, ಆದ್ರೆ ಅಪ್ಪನ ಅವರು ಯಾವತ್ತೂ ಒಂಟಿ ಮಾಡಲ್ಲ, ಆ ನಂಬಿಕೆ ನನ್ಗಿದೆ ಅಂತ ಹೇಳಿ ಮಾತಾಡ್ತಿರುವಾಗ ಸೂರ್ಯನ್ಗೊಂದು ಕಾಲ್ ಬರುತ್ತೆ. ಆಗ ಮೀನಾ, ಇಷ್ಟೊತ್ನಲ್ಲಿ ಯಾರಿ ಅಂತ ಕೇಳಿದಾಗ, ನೋಡಿದ್ರೆ ತಾನೇ ಗೊತ್ತಾಗೋಕೆ ಅಂತ ಹೇಳಿ ಕಾಲ್ ಪಿಕ್ ಮಾಡಿದಾಗ, ಕೆನಡಾ ಮೇಡಮ್ ಕಣೆ ಅಂತ ಹೇಳಿ ಮಾತಾಡ್ತಾನೆ ಸೂರ್ಯ. ಹೇಳಿ ಮೇಡಮ್ ಹೇಗಿದ್ರಿ ಅಂತ ಹೇಳಿದಾಗ, ನನ್ನ ನಂಬರ್ನ ನೀವು ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಚೇಯ. ಹೌದು ಮೇಡಮ್, ನೀವು ನೆಕ್ಸ್ಟ್ ಸಾರಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸೇವ್ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ, ಆಲ್ರೆಡಿ ನಾನು ಚೆನ್ನೈಲಿದ್ದೀನಿ, ನಾಳೆ ಬೆಳಗ್ಗೆ 7:15ಗೆ ನಾನು ಬೆಂಗಳೂರಿಗೆ ಬರ್ತೀನಿ, ನೀವು ನನ್ನ ಏರ್ಪೋರ್ಟಿಗೆ ಬಂದು ಪಿಕ್ ಮಾಡ್ತೀರಾ ಅಂತ ಕೇಳಿದಾಗ, ಸರಿ ಮೇಡಮ್ ಆಯ್ತು, 7 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸೂರ್ಯ. ಈ ಕಡೆ ರೂಮಲ್ಲಿ ರೋಹಿಣಿ ಹಾಗೂ ಮನೋಜ ಮಲ್ಕೊಂಡಿರ್ತಾರೆ. ಆಗ ಮನೋಜ ಗೊರಕೆ ಹೊಡೆಯೋ ಶಬ್ದಕ್ಕೆ ರೋಹಿಣಿಗೆ ಎಚ್ಚರ ಆಗುತ್ತೆ. ಆಗ ಮನೋಜನ್ಗೆ ಬೈತಾ ಮತ್ತೆ ಮಲ್ಕೋತಾಳೆ ರೋಹಿಣಿ. ಆಗ ಅಲ್ಲಿಗೆ ಬಂದ ಶಾಂತಿ ರೋಹಿಣಿಗೆ, ಏಳೆ ಗುಂಗ್ರಿ ಏಳು, ಎದ್ಬಾರೆ ಆಚೆ ಅಂತ ಕರ್ತಾಳೆ. ಯಾಕತ್ತೆ ನಿದ್ದೆ ಬಂದಿಲ್ವಾ ಅಂತ ಹೇಳಿದಾಗ, ಇಲ್ಲ ಕಣೆ ನನಗ್ ನಿದ್ದೆ ಬಂದಿಲ್ಲ, ನಿನಗೂ ನಿದ್ದೆ ಮಾಡೋಕ್ ಬಿಡಲ್ಲ, ಎದ್ಬಾರೆ ಈಚೆ ಅಂತ ಹೇಳಿ ರೋಹಿಣಿ ಗುಂಗುರ್ ಕೂದಲನ್ನ ಹಿಡ್ಕೊಂಡು ದರ ಎಳ್ಕೊಂಡು ರೂಮಿಂದ ಹೊರಗಡೆ ಬರ್ತಾಳೆ ಶಾಂತಿ. ಆಗ ರೋಹಿಣಿ, ಯಾಕತ್ತೆ ಏನಾಯ್ತು ಅಂತ ಕೇಳಿದಾಗ, ಅಲ್ಲ ಕಣೆ, ನನ್ ಕಿವಿ ಮೇಲೆ ಏನು 20 ಎಕರೆ ಜಾಗ ಇದೆಯಾ ಅಂತ ಅನ್ಕೊಂಡಿದ್ಯಾ, ಎಲ್ರು ಹೂ ಇಟ್ರೆ ನೀನೇನೆ ಹೂವಿನ ತೋಟನೇ ಇಡ್ತಿದ್ಯಾ, ಆಗ್ಲೇ ನಿಮ್ ಮಾವನ ಹತ್ರ ಕಾಲ್ ಮಾಡ್ದೆ ಅಲ್ಲ ಅಂತ ಕೇಳಿದಾಗ, ಹೌದು ಅತ್ತೆ ಮಾಡ್ದೆ ಅಂತ ಹೇಳ್ತಾಳೆ ರೋಹಿಣಿ. ನೀನ್ ಮಾತಾಡಿದ್ದು, ನೀ ಕಾಲ್ ಮಾಡಿದ್ದು ಪೂಜಾಗಲ್ವಾ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಇನ್ನೂ ಏನೇನ್ ಸುಳ್ಳು ಹೇಳಿದ್ಯೆ ನೀನು, ನಿನ್ನ ಹತ್ರ ತುಂಬಾ ವಿಷಯ ಇದೆ, ಹೇಳೆ ಬೊಗುಳೆ ಅಂತ ಹೇಳಿ
ಕೂದಲು ಹಿಡಿದು ಎಳಿತಾ ಇರ್ತಾಳೆ. ಆಗ ರೋಹಿಣಿ, ಇಲ್ಲ ಅತ್ತೆ, ನಾನೇನು ಸುಳ್ಳು ಹೇಳಿಲ್ಲ, ನಾನೇನು ಮಾಡಿಲ್ಲ, ಬಿಟ್ಬಿಡಿ, ನನ್ನ ಬೀಳ್ತೀನಿ ಅತ್ತೆ, ತುಂಬಾ ನೋವಾಗ್ತಿದೆ, ಬಿಟ್ಬಿಡಿ ಅಂತ ಹೇಳಿ ಬಿಡ್ಕೋತಾ ಇರ್ತಾಳೆ ರೋಹಿಣಿ. ಆದ್ರೂ ಸಹ ಶಾಂತಿ ಬಿಡ್ತಾನೆ ಇರಲ್ಲ. ನಿಜ ಬೊಗಳೇ, ಇಲ್ಲ ಅಂದ್ರೆ ಸಾಹಿತ್ಯ ನೀನು, ನಿಜ ಬೊಗಳು, ಇಲ್ಲ ಅಂದ್ರೆ ದೂಕ್ ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲ ಅತ್ತೆ, ನಾನೇನು ಮಾಡಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಕೇಳ್ಕೊತಾ ಇರ್ತಾಳೆ. ರೋಹಿಣಿ ಕಿರಿಸ್ತಾ ಇರೋದನ್ನ ನೋಡಿದಂತ ಮನೋಜ, ಯಾಕೆ ರೋಹಿಣಿ ಏನಾಯ್ತು ಅಂತ ಹೇಳಿ ಕೇಳ್ತಾನೆ. ಕನಸ, ಕೆಟ್ಟ ಕನಸು ಬಿತ್ತು ಮನೋಜ್, ನಂಗೆ ನೀರ್ ಬೇಕು ಅಂತ ಹೇಳಿದಾಗ ಮನೋಜ, ಸರಿ ಆಯ್ತು, ನಾನ್ ಕುಡ್ದು ನಿನಗ್ ತಗೊಂಡ್ಬರ್ತೀನಿ ಅಂತ ಹೇಳಿ ನೀರ್ ತಗೊಂಡ್ ಬರಕ್ಕಂತ ಹೋಗ್ತಾನೆ. ಈ ಕಡೆ ಸೂರ್ಯ ತನ್ನ ಕಾರಲ್ಲಿ ಛಾಯಾನ ರಿಜಿಸ್ಟ್ರೇಷನ್ ಆಫೀಸ್ಗೆ ಡ್ರಾಪ್ ಮಾಡ್ತಾನೆ. ಆಗ ಛಾಯಾ, ನೀವು ಬೆಳಗ್ಗೆಯಿಂದ ಸುತ್ತಾಡಿದ್ರ, ಸ್ವಲ್ಪ ರೆಸ್ಟ್ ಮಾಡಿ, ನನ್ಗೆ ಅರ್ಧ ಗಂಟೆ ಕೆಲಸ ಇದೆ, ಬರ್ತೀನಿ ಅಂತ ಹೇಳ್ತಾ ರಿಜಿಸ್ಟ್ರೇಷನ್ ಆಫೀಸ್ ಒಳಗಡೆ ಹೋಗ್ತಾಳೆ. ತನ್ನ ಪ್ರಾಪರ್ಟಿ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜ, ರೋಹಿಣಿ ಹಾಗೂ ಪಾರ್ಕ್ ಫ್ರೆಂಡು ಕಾರಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಬರ್ತಾರೆ. ಆಗ ಪಾರ್ಕ್ ಫ್ರೆಂಡು, ಬ್ರೋ ನಿಮ್ ಬ್ರದರ್ಗೆ ಹೇಳಿದ್ರ, ಅವರು ಬಂದಿದಾರಲ್ಲ ಅಂತ ಹೇಳಿದಾಗ, ಅವನ್ಗೆ ನೀಲ್ ಕೆಲಸ ಅಂತ ಹೇಳಿದಾಗ ಮನೋಜನ ನೋಡಿದಂತ ಸೂರ್ಯ ಮನೋಜನ ಹತ್ರ ಬಂದು, ಏನ್ ಪೆಂಗ್ಯ ನೀನಿಲ್ಲಿ ಅಂತ ಕೇಳ್ತಾನೆ. ನೀನ್ ಯಾಕೋ ಇಲ್ಲಿ ಬಂದಿದ್ಯಾ, ನಮ್ಮನ್ನ ಫಾಲೋ ಮಾಡ್ತಿದ್ಯೇನೋ ಅಂತ ಕೇಳ್ತಾನೆ ಮನೋಜ. ನನಗೇನೋ ಅಂತ ಕರ್ಮ, ನನ್ ಡ್ಯೂಟಿ ಮೇಲೆ ಬಂದಿದ್ದೀನಿ. ಪ್ರಾಪರ್ಟಿ ತಗೊಳ್ಳೋರು ಯಾರಾದ್ರೂ ಬಾಡಿಗೆ ಕಾರಲ್ಲಿ ಬರ್ತಾರಾ, ಅವರು ಯಾರನ್ನೋ ಮುಂಡಾಯಿಸೇ ಬಂದಿರ್ಬೇಕು ಅಂತ ಹೇಳ್ತಿರ್ತಾನೆ ಮನೋಜ. ಆಗ ಸೂರ್ಯ, ಯಾರ ಬಗ್ಗೆನೂ ಅಷ್ಟು ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಿ ಮನೋಜನ್ಗೆ ಬುದ್ಧಿವಾದ ಹೇಳ್ತಾ, ಒಳಗಡೆ ಆಫೀಸರ್ಸ್ ಇರ್ತಾರೆ, ಅವ್ರಿಗಾದ್ರೂ ಮರ್ಯಾದೆ ಕೊಡು ಅಂತ ಹೇಳಿದಾಗ ಮನೋಜ್, ರೋಹಿಣಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಿಜಿಸ್ಟ್ರೇಷನ್ ಆಫೀಸ್ ಒಳಗಡೆ ಛಾಯಾನು ಸಹ ತನ್ನ ಪ್ರಾಪರ್ಟಿ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ. ಆಗ ಛಾಯಾ ಅಲ್ಲಿಂದ ಬೇರೆ ರೂಮ್ಗೆ ಹೋಗ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ, ಮನೋಜ ಒಳಗಡೆ ಬಂದು ಅವರು ಸಹ ವಿಚಾರಿಸ್ತಾ ಇರ್ತಾರೆ. ಕೆಲಸ ಮುಗಿಸ್ಕೊಂಡ ಛಾಯಾ ಅಲ್ಲಿಂದ ಹೊರಡ್ತಿರುವಾಗ ಅಕಸ್ಮಾತ್ ಆಗಿ ಕಿಟಕಿಯಲ್ಲಿ ಮನೋಜ ಕಣ್ಣಿಗೆ ಬೀಳ್ತಾನೆ. ಅವನನ್ನ ನೋಡಿದಂತ ಛಾಯಾ ಅಪ್ಸೆಟ್ ಆಗ್ತಾಳೆ. ಅಲ್ಲಿಂದ ಹೊರಗಡೆ ಬಂದು ಕೋಪದಲ್ಲಿ, ನಡೀರಿ ಸೂರ್ಯ ಅಂತ ಹೇಳ್ತಾಳೆ. ಯಾಕೆ ಮೇಡಮ್, ಅರ್ಧ ಗಂಟೆ ಅಂದ್ರಲ್ಲ, ಇಷ್ಟು ಬೇಗ ಬಂದ್ರ ಅಂತ ಕೇಳ್ತಾನೆ ಸೂರ್ಯ. ಆ ಇಡಿಯಟ್ನ ನೋಡ್ದೆ ಅಂತ ಹೇಳ್ತಾಳೆ. ಯಾರ್ ಮೇಡಮ್ ಹೇಳಿ, ನಾನ್ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿದಾಗ, ಈಗ ಆ ವಿಷಯ ಬೇಡ, ಬನ್ನಿ ಹೋಗೋಣ ಅಂತ ಹೇಳ್ತಾ ನನ್ನ ಮನೆಗೆ ಡ್ರಾಪ್ ಮಾಡಿ ಅಂತ ಕೇಳ್ತಾಳೆ. ಆಗ ಸೂರ್ಯ ಛಾಯನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಆಗ ಛಾಯಾ ಸೂರ್ಯನಿಗೆ ಕೈ ತುಂಬಾ ದುಡ್ಡು ಕೊಟ್ಟು ಒಳಗಡೆ ಹೋಗ್ತಾ ಇರ್ತಾಳೆ. ಆಗ ಸೂರ್ಯ, ಮೇಡಮ್ ನಿಮ್ ಬ್ಯಾಗ್ ಮರ್ತು ಹೋಗ್ತಿದ್ರ, ಇರಿ ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳ್ತಿ ಒಳಗಡೆ ಛಾಯಾ ಬ್ಯಾಗ್ ತಂದಿಟ್ಟು, ಮೇಡಮ್ ನಾನು ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಛಾಯಾ, ಇರಿ ಸೂರ್ಯ, ನಿಮ್ಗೋಸ್ಕರ ಕೆನಡಾದಿಂದ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಸೂರ್ಯನ್ಗೆ ಸನ್ ಗ್ಲಾಸಸ್ ನ ಕೊಡ್ತಾಳೆ. ಆಗ ಸೂರ್ಯ, ಮೇಡಮ್ ನನಗೆ ಯಾಕೆ ಮೇಡಮ್ ಇದು, ನಾನೊಬ್ಬ ಡ್ರೈವರ್ ಅಂತ ಹೇಳ್ತಿರ್ತಾನೆ. ಇಲ್ಲ ಸೂರ್ಯ, ನಿಮ್ಗೋಸ್ಕರನೇ ತಂದಿದ್ದೀನಿ, ನಿಮ್ಗಷ್ಟೇ ಅಲ್ಲ ನಿಮ್ ಮಿಸಸ್ಗೂ ತಗೊಂಡ್ ಬಂದಿನಿ, ತಗೊಳ್ಳಿ ಅಂತ ಹೇಳಿ ಸೂರ್ಯನ್ ಕೊಡ್ತಾಳೆ. ಆಗ ಸೂರ್ಯ, ಮೇಡಮ್ ಇದನ್ನೆಲ್ಲ ಅವಳು ನಂಬಲ್ಲ, ನಾನೇ ಹೊರಗಡೆ ದುಡ್ಡು ಖರ್ಚು ಮಾಡಿ ತಗೊಂಡ್ಬಂದಿದ್ದೀನಿ ಅನ್ಕೊಂತಾಳೆ, ಅದಕ್ಕೋಸ್ಕರ ನೀವೇ ಕೊಟ್ಟಿದ್ರಿ ಅಂತ ತಿಳ್ಕೊಳಕ್ಕೆ ನಿಮ್ ಜೊತೆ ಒಂದು ಫೋಟೋ ತಗೊಳ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಒಪ್ಕೋತಾಳೆ ಛಾಯಾ. ಆಗ ಸೂರ್ಯ ಛಾಯಾ ಜೊತೆ ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಮನೆ ಹೊರಗಡೆ ಕುಳಿತ ಮನೋಜ ಬೋರ್ಡ್ ಡಿಲೇ ಆಗಿದ್ದಕ್ಕೋಸ್ಕರ ಫೋನ್ ಮಾಡಿ ಬೈತಾ, ಆರ್ಡರ್ ಚಿಕ್ಕದಾಗಿರ್ಬೋದು, ಆದ್ರೆ ನಿಮ್ಗೆ ಆರ್ಡರ್ ಕೊಟ್ಟೋನು 5 ಡಿಗ್ರಿ ಮನೋಜ, 3 ಕೋಟಿ ಮನಿ ಓನರು, ಇನ್ನು ಅರ್ಧ ಗಂಟೆಲಿ ಬೋರ್ಡ್ ಇಲ್ಲಿರ್ಬೇಕು ಅಂತ ಹೇಳಿ ಬೈತಾ ಕಾಲ್ ಕಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ಕಾಫಿ ತಗೊಂಡು ಹೊರಗಡೆ ಬರ್ತಾಳೆ. ಹಾಗೆ ಮನೋಜನ್ಗೆ ಕೊಟ್ಟು ತಾನು ಕಾಫಿ ಕುಡಿತಾ ಮನೋಜನ್ನ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಕಾರಿಂದ ಒಬ್ಬ ವ್ಯಕ್ತಿ ಇಳಿದ್ ಬರ್ತಾನೆ. ಅವನ್ನ ನೋಡಿದಂತ ರೋಹಿಣಿ, ಯಾರ್ ಮನೋಜ್ ಇವರು ಅಂತ ಕೇಳಿದಾಗ, ಅದೇ ಬೋರ್ಡ್ ಹೇಳಿದ್ನಲ್ಲ ಆ ಹುಡುಗ ಇರ್ಬೋದು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಮನೋಜನ ಹತ್ರ ಬರ್ತಾನೆ. ಏನಯ್ಯ, ಕೋಟು ಸೂಟು ಬೂಟಲ್ಲಿ ಬಂದ್ಬಿಟ್ಟಿದ್ಯಾ, ಅದು ಈ ದೊರೆ ಮುಂದನೆ ದೊರೆ ತರ ಇರ್ಲಿ ಬಿಡು, BMW ಕಾರಲ್ಲಿ ಬೇರೆ ಬಂದ್ಬಿಟ್ಟಿದೆ, ಎಲ್ಲಿ ಬೋರ್ಡು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಯಾವ ಬೋರ್ಡು ಅಂತ ಹೇಳ್ತಾನೆ. ಅದೇ ಹೇಳಿದ್ನಲ್ಲ ರೋಮತಿ ಬೋರ್ಡು, ಅದೆಲ್ಲಿ ಅಂತ ಕೇಳಿದಾಗ, ಅದ್ಯಾಕ್ ಬೇಕು ಅಂತ ಕೇಳ್ತಾನೆ. ಆಗ ಈ ಮನೆ ಮುಂದೆ ಹಾಕೋಕೆ, ಈ ಮನೆ ಮುಂದೆ ಬೋರ್ಡ್ ಹಾಕಕ್ಕೆ ನಿಮಗೇನ್ರಿ ಅಧಿಕಾರ ಇದೆ ಅಂತ ಕೇಳಿದಾಗ, ಅದನ್ನ ಕೇಳಕ್ಕೆ ನೀವ್ಯಾರ್ರಿ, ಈ ಮನೆ ನಂದು, ನನ್ನ ಮನೆ ಮುಂದೆ ಬೋರ್ಡ್ ಹಾಕೋಕೆ ನನಗೆ ಯಾರು ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಮನೋಜ ಪ್ರಶ್ನೆ ಮಾಡಿದಾಗ, ನಾನು ಅಧಿಕಾರ ಕೊಡ್ಬೇಕು ಅಂತ ಹೇಳ್ತಾನೆ ಆ ವ್ಯಕ್ತಿ. ಆಗ ರೋಹಿಣಿ ಶಾಕ್ ಆಗಿ, ಆ ಅಧಿಕಾರ ನೀವ್ಯಾಕ್ರಿ ಕೊಡ್ಬೇಕು, ಆ ಅಧಿಕಾರ ನಿಮಗೇನಿದೆ ಅಂತ ಕೇಳ್ತಾಳೆ. ಯಾಕಂದ್ರೆ ಈ ಮನೆ ನಂದು ಅಂತ ಹೇಳ್ತಾನೆ ಆ ವ್ಯಕ್ತಿ. ಅದನ್ನ ಕೇಳಿ ರೋಹಿಣಿ ಹಾಗೂ ಮನೋಜನ್ಗೆ ಶಾಕ್ ಆಗುತ್ತೆ. ಆಗ ರೋಹಿಣಿ, ಏನಿದು ಮನೋಜ್ ಅಂತ ಹೇಳಿ ಕೇಳಿದಾಗ, ಇರು ರೋಹಿಣಿ ಅಂತ ಹೇಳಿ, ಏ ಫ್ರಾಡ್ ನನ್ ಮಗನೇ, 5 ಡಿಗ್ರಿ ಓದಿದ್ ಮನೋಜ ನಾನು, ನನಗೆ ಫ್ರಾಡ್ ಮಾಡ್ತೀಯಾ, ಯು ಸ್ಟುಪಿಡ್ ರಾಸ್ಕಲ್ ಅಂತ ಹೇಳಿದಾಗ, ಆಗ ಆ ವ್ಯಕ್ತಿಗೆ ತುಂಬಾ ಕೋಪ ಬಂದು, ಏನೋ ಸ್ಟುಪಿಡ್, ನನ್ನ ಮನೆ ಮುಂದೆ ನಿಂತು ನನಗೆ ಅವಾಜ್ ಮಾಡ್ತೀಯಾ ಅಂತ ಹೇಳಿ ಮನೋಜನ್ಗೆ ಹೊಡೆಯೋಕೆ ಹೋಗ್ತಾನೆ. ಆಗ ಇಬ್ರಿಗೂ ಜಗಳ ಆಗುತ್ತೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಮನೆಯವರೆಲ್ಲರೂ ಬಂದು ಆ ಜಗಳನ ಬಿಡಿಸ್ತಾರೆ. ಆಗ ರಂಗನಾಥ್ ಅವರು, ಯಾರೇ ನೀವು, ಯಾಕೆ ಅವನು ಏನಾಯ್ತು ಅಂತ ಹೇಳಿ ಕೇಳ್ತಾರೆ. ಆಗ ಶಾಂತಿನ್ ಸಹ, ಯಾರೇ ನೀವು ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಮನೋಜ, ನೋಡಪ್ಪ ಇವನ್ನ, ಈ ಮನೆ ನಂದು, ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ.